ನಾವೇನಾದ್ರೂ ತಿಂಗಳಿಗೆ 1,00,000 ರೂಪಾಯಿ ಸಂಪಾದನೆ ಮಾಡಿದ್ರೆ ಅದು ನಮಗೆ ಹೆಮ್ಮೆಯ ವಿಚಾರವಾಗಿರುತ್ತೆ. ಆದರೆ ಒಂದು ದಿನಕ್ಕೆ ಒಂದಲ್ಲ ಎರಡಲ್ಲ 200 ಕೋಟಿಯಷ್ಟು ಸಂಪಾದಿಸಿದ್ರೆ ಬರೀ ಸಂಪಾದಿಸೋದು ಅಷ್ಟೇ ಅಲ್ಲ, ತಾನು ಸಂಪಾದಿಸಿದ ಹಣದಲ್ಲಿ 99% ಭಾಗ ಸಮಾಜದ ಅಭಿವೃದ್ಧಿಗಾಗಿ ದಾನ ಮಾಡಿದ್ರೆ ಹೇಗಿರುತ್ತೆ? ಇವರು ಬೇರೆ ಯಾರು ಅಲ್ಲ, ನಮ್ಮಲ್ಲಿ ಹಲವಾರು ಜನಕ್ಕೆ ಗೊತ್ತಿರುವ ದಿ ಮೋಸ್ಟ್ ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗಿ ಹೆಸರು ಮಾಡಿರುವ, ಪ್ರಪಂಚದ ಧನಿಕರ ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿರುವ ವಾರೆನ್ ಬಫೆಟ್. ನ್ಯೂಸ್ ಪೇಪರ್ಗಳು ಹಾಗೂ ಕೋಕ್ ಬಾಟ್ಲುಗಳನ್ನ ಮಾರುತ್ತಿದ್ದ ಸ್ಥಾಯಿಯಿಂದ ಪ್ರಪಂಚದಲ್ಲಿ ಅತ್ಯಂತ ಧನವಂತನಾಗಿ ಬೆಳೆದ ಇವರ ಬದುಕು ನಮಗೆಲ್ಲ ಒಂದು ಸ್ಫೂರ್ತಿ, ಆರ್ಥಿಕ ಪಾಠ. ಸ್ನೇಹಿತರೆ, ಈ ಒಂದು ವಿಡಿಯೋ ಮೂಲಕ ವಾರೆನ್ ಬಫೆಟ್ ಅವರ ಬಗ್ಗೆ ಹಾಗೂ ಅವರು ಹೇಳಿದ ಆರ್ಥಿಕ ಸೂತ್ರಗಳ ಬಗ್ಗೆ ನಾವು ತಿಳಿಯುವ ಪ್ರಯತ್ನ ಮಾಡೋಣ. ಆದರೆ ಅದಕ್ಕಿಂತಲೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೇಟೆಸ್ಟ್ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಾರೆನ್ ಎಡ್ವರ್ಡ್ ಬಫೆಟ್. ಸ್ನೇಹಿತರೆ, ಇವರು ಹುಟ್ಟಿದ್ದು 1930 ಆಗಸ್ಟ್ 30ರಂದು ಅಮೆರಿಕದ ಉಮಹಾ ಅನ್ನೋ ಪಟ್ಟಣದಲ್ಲಿ. ಬಾಲ್ಯದಿಂದಲೇ ಅತ್ಯಂತ ಚುರುಕಾಗಿದ್ದ ಬಫೆಟ್ ತನ್ನ ಹೈಸ್ಕೂಲ್ನಲ್ಲಿ ಸ್ನೇಹಿತರೆಲ್ಲ ಆಟ ಪಾಠಗಳಲ್ಲಿ ಕಾಲ ಕಳೀತಾ ಇದ್ರೆ ಬಫೆಟ್ ಮಾತ್ರ ಮನೆ ಮನೆಗೂ ಹೋಗಿ ನ್ಯೂಸ್ ಪೇಪರ್ಗಳು, ಸ್ಟಾಂಪ್ಗಳು ಮಾರುತ್ತಾ ತನ್ನ ತಾತನ ಅಂಗಡಿಯಲ್ಲಿ ಕೆಲಸ ಮಾಡುತ್ತಾ ಸಣ್ಣ ಪ್ರಮಾಣದಲ್ಲಿ ಹಣ ಕೂಡಿ ಇಡ್ತಾ ಇದ್ರು. ಹಾಗೆ ಕೂಡಿಟ್ಟ ಹಣದಲ್ಲಿ ಒಂದು ಹಳೆಯ ಪಿನ್ಬಾಲ್ ಗೇಮ್ ಮಷೀನ್ ಅನ್ನು ಖರೀದಿಸಿ ಜನಸಂಚಾರ ಇರೋ ಕಡೆ ಇಡ್ತಾರೆ. ಇದರಿಂದಾಗಿ ಒಳ್ಳೆಯ ಲಾಭ ಕೂಡ ಬಂತು. ಆ ಲಾಭದ ಹಣವನ್ನ ತನ್ನ 11ನೇ ವಯಸ್ಸಿನಲ್ಲೇ ಎಷ್ಟೋ ರಿಸ್ಕ್ ಇಂದ ಕೂಡಿದ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಪ್ರಾರಂಭದಲ್ಲಿ ನಷ್ಟ ಬಂದರೂ ಕೂಡ ನಂತರ ನಿಧಾನವಾಗಿ ಲಾಭ ಬರಲು ಪ್ರಾರಂಭವಾಗುತ್ತೆ. ಅಲ್ಲಿಂದ ಬಫೆಟ್ ಮತ್ತೆ ತನ್ನ ಜೀವನದಲ್ಲಿ ಹಿಂದಿರುಗಿ ನೋಡಲೇ ಇಲ್ಲ. ಬಫೆಟ್ ತನ್ನ 14ನೇ ವಯಸ್ಸಿನಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರು ಅಂದ್ರೆ ಬಫೆಟ್ ಇನ್ಯಾವ ರೀತಿ ಸಂಪಾದನೆ ಮಾಡಿರಬಹುದು ಅಂತ ನಿಮ್ಮ ಊಹೆಗೆ ಬಿಟ್ಟಿದ್ದು. ನಮ್ಮ 14ನೇ ವಯಸ್ಸಿನಲ್ಲಿ ನಮಗೆಷ್ಟು ಆರ್ಥಿಕ ಜ್ಞಾನ ಇತ್ತೆಂದು ಒಂದು ಬಾರಿ ನೆನಪಿಸಿಕೊಳ್ಳಿ. ಬಫೆಟ್ ತನ್ನ 19ನೇ ವಯಸ್ಸಿನಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಓದಲು ನಿರ್ಧಾರ ಮಾಡಿಕೊಂಡ್ರು. ಆದರೆ ವಯಸ್ಸು ಚಿಕ್ಕದಾದ ಕಾರಣ ಯೂನಿವರ್ಸಿಟಿ ಇವರ ನಿರ್ಧಾರವನ್ನು ರಿಜೆಕ್ಟ್ ಮಾಡಿತ್ತು. ವಾರೆನ್ ಬಫೆಟ್ಗೆ ಬೆಂಜಮಿನ್ ಗ್ರಹಾಂ ಅಂದ್ರೆ ತುಂಬಾನೇ ಅಭಿಮಾನ. ಅವರು ಬರೆದ ದಿ ಇಂಟೆಲಿಜೆಂಟ್ ಇನ್ವೆಸ್ಟರ್ ಅನ್ನೋ ಪುಸ್ತಕ ಬಫೆಟ್ಗೆ ಕಂಠಪಾಠ ಆಗಿ ಹೋಗಿತ್ತು. ಈಗಲೂ ದಿ ಬೆಸ್ಟ್ ಸೆಲ್ಲಿಂಗ್ ಬುಕ್ಸ್ ನಲ್ಲಿ ದಿ ಇಂಟೆಲಿಜೆಂಟ್ ಇನ್ವೆಸ್ಟರ್ ಬುಕ್ಗೆ ಒಂದು ಪ್ರತ್ಯೇಕವಾದ ಸ್ಥಾನವಿದೆ. ಬೆಂಜಮಿನ್ ಗ್ರಹಾಂ ಕೊಲಂಬಿಯಾ ಯೂನಿವರ್ಸಿಟಿಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ತಿಳಿದ ವಾರೆನ್ ಬಫೆಟ್ ಅದೇ ಯೂನಿವರ್ಸಿಟಿಗೆ ಜಾಯ್ನ್ ಆಗ್ತಾರೆ. ತಾನು ಕಾಲೇಜು ಓದುವ ಸಂದರ್ಭದಲ್ಲೇ ಬಫೆಟ್ ಪ್ರತಿದಿನ $176 ಸಂಪಾದನೆ ಮಾಡ್ತಿದ್ರು. ಆ ಕಾಲೇಜಿನಲ್ಲಿ ಕೆಲಸ ಮಾಡುವ ಪ್ರೊಫೆಸರ್ಸ್ಗೂ ಕೂಡ ಅಷ್ಟು ಸಂಪಾದನೆ ಇರಲಿಲ್ಲ. ನಂತರ ಬಫೆಟ್ 1962ನೇ ಇಸ್ವಿಯಲ್ಲಿ ಬರ್ಕ್ಶೈರ್ ಹ್ಯಾಥ್ವೇ ಅನ್ನೋ ಒಂದು ನಷ್ಟದಲ್ಲಿರುವ ಟೆಕ್ಸ್ಟೈಲ್ ಕಂಪನಿಯ ಸೇರನ್ನ ಹೆಚ್ಚಿನ ಮೊತ್ತದಲ್ಲಿ ಖರೀದಿಸ್ತಾರೆ. ಅವರು ಸೇರು ಖರೀದಿಸಿದಾಗ ಒಂದು ಸೇರಿನ ಬೆಲೆ ಸುಮಾರು $7. ಅಂದ್ರೆ ಅದು ನಮ್ಮ ಭಾರತೀಯ ಮೌಲ್ಯದಲ್ಲಿ ಹೇಳಬೇಕು ಅಂದ್ರೆ 500 ರೂಪಾಯಿ ಆಗಿತ್ತು. ಆದ್ರೆ ಆ ಸಂಸ್ಥೆಯ ಈಗ ಒಂದು ಸೇರಿನ ಬೆಲೆ $1,60,00,000ಕ್ಕೂ ಮೇಲ್ಪಟ್ಟಿದೆ. ಈಗಲೂ ಬಫೆಟ್ ಅದೇ ಕಂಪನಿಗೆ ಸಿಇಒ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದೊಂದೇ ಅಲ್ಲ, ಕೋಕೋ ಕೋಲಾ, ದಿ ವಾಷಿಂಗ್ಟನ್ ಪೋಸ್ಟ್, IBM, ಅಮೆರಿಕನ್ ಎಕ್ಸ್ಪ್ರೆಸ್, ಫಿಲಿಪ್ಸ್, ಜಿಲೆಟ್ ಹೀಗೆ ಎಷ್ಟೋ ಕಂಪನಿಗಳಲ್ಲಿ ವಾರೆನ್ ಬಫೆಟ್ ಸೇರು ಖರೀದಿಸಿದ್ದಾರೆ. ಬಫೆಟ್ ಯಾವುದಾದ್ರೂ ಒಂದು ಸಂಸ್ಥೆಯ ಸೇರನ್ನ ಖರೀದಿಸಿದ್ರು ಅಂತ ತಿಳಿದ ತಕ್ಷಣ ಎಷ್ಟೋ ಇನ್ವೆಸ್ಟರ್ಸ್ಗಳು ಅದೇ ಸಂಸ್ಥೆಯಲ್ಲಿ ಇನ್ವೆಸ್ಟ್ ಮಾಡ್ತಿದ್ರು. ಇದರಿಂದಾಗಿ ಆ ಸಂಸ್ಥೆಯ ಸೇರ್ವೆಲು ಇದ್ದಕ್ಕಿದ್ದ ಹಾಗೆ ಹೆಚ್ಚಾಗ್ತಾ ಇತ್ತು. ಆಗಿನ ಕಾಲದಲ್ಲಿ ನಷ್ಟದಲ್ಲಿರುವ ಎಷ್ಟೋ ಕಂಪನಿಗಳು ತಮ್ಮಲ್ಲಿ ಇನ್ವೆಸ್ಟ್ ಮಾಡುವಂತೆ ಬಫೆಟ್ ಅವರನ್ನ ರಿಕ್ವೆಸ್ಟ್ ಮಾಡ್ತಿದ್ರು. ಅಂದ್ರೆ ಬಫೆಟ್ ವ್ಯಾಲ್ಯೂ ಏನು ಅಂತ ನೀವೇ ಒಮ್ಮೆ ಯೋಚಿಸಿ. ನ್ಯೂಸ್ ಪೇಪರ್ ಮಾರಾಟ ಮಾಡುವ ಮಟ್ಟದಿಂದ ಪ್ರಪಂಚದ ಧನವಂತರ ಪಟ್ಟಿಯಲ್ಲಿ 13 ವರ್ಷಗಳ ಕಾಲ ತನ್ನ ಸ್ಥಾನ ಉಳಿಸಿಕೊಂಡಿದ್ದ ಬಿಲ್ ಗೇಟ್ಸ್ ಅವರನ್ನ ಹಿಂದಕ್ಕೆ 2008ರಲ್ಲಿ ಬಫೆಟ್ ಪ್ರಪಂಚದ ಧನಿಕರ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನ ಪಡಿತಾರೆ. ಸ್ನೇಹಿತರೆ, ಸ್ವಲ್ಪ ಸಂಪಾದನೆ ಮಾಡಿದ್ರೆ ಸಾಕು ಐಷಾರಾಮಿ ಬಂಗಲೆ, ದುಬಾರಿ ಕಾರುಗಳನ್ನ ಖರೀದಿಸುವ ಈ ಕಾಲದಲ್ಲಿ ವಾರೆನ್ ಬಫೆಟ್ ಈಗಲೂ ಪ್ರಪಂಚದ ಕುಬೇರಲ್ಲಿ ಒಬ್ಬರಾದ್ರೂ ಕೂಡ ಯಾವಾಗಲೂ 53 ವರ್ಷಗಳ ಹಿಂದೆ ಖರೀದಿಸಿದ ಒಂದು ಸಾಧಾರಣ ಮನೆಯಲ್ಲಿ ವಾಸವಾಗ್ತಾರೆ. ಇವರ ಮನೆಗೆ ಒಂದು ಕಾಂಪೌಂಡ್ ಆಗಲಿ, ಸೆಕ್ಯೂರಿಟಿ ಆಗಲಿ ಏನೂ ಇಲ್ಲ. ಇವರು ಬಳಸುವುದು ಒಂದು ಸೆಕೆಂಡ್ ಹ್ಯಾಂಡ್ ಕಾರು. ಆ ಕಾರ್ಗೆ ಡ್ರೈವರ್ ಆಗಲಿ, ಸುತ್ತಲೂ ಸೆಕ್ಯೂರಿಟಿ ಬಾಡಿಗಾರ್ಡ್ಸ್ ಆಗಲಿ ಯಾರೂ ಇರೋದಿಲ್ಲ. ಅವರ ಕಾರನ್ನು ಸ್ವತಃ ಅವರೇ ಡ್ರೈವ್ ಮಾಡ್ತಾರೆ. ಅಷ್ಟು ಸರಳವಾದ ಸಾಧಾರಣವಾದ ವ್ಯಕ್ತಿತ್ವ ವಾರೆನ್ ಬಫೆಟ್ ಅವರದು. ಅಷ್ಟೇ ಅಲ್ಲ, ಜೆಟ್ ನೆಟ್ಸ್ ಅನ್ನೋ ಒಂದು ದೊಡ್ಡ ವಿಮಾನ ಕಂಪನಿಯ ಅಧಿಪತಿ ಆದರೂ ಕೂಡ ಬಫೆಟ್ ತನ್ನ ಸ್ವಂತ ಕಾರ್ಯಕ್ಕಾಗಿ ಎಂದು ಒಂದು ದಿನ ಕೂಡ ವಿಮಾನವನ್ನು ಬಳಸಿಲ್ಲ. ಅಷ್ಟು ಸಾಧಾರಣ ಜೀವನ ಬಫೆಟ್ ಅವರದು. ಸ್ನೇಹಿತರೆ, ವಾರೆನ್ ಬಫೆಟ್ ಯಾವಾಗಲೂ ಹೇಳುವ ಒಂದು ಮಾತಂದ್ರೆ, ಇಫ್ ಯು ಬೈ ಥಿಂಗ್ಸ್ ಯು ಡು ನಾಟ್ ನೀಡ್, ಸೂನ್ ಯು ವಿಲ್ ಹ್ಯಾವ್ ಟು ಸೇಲ್ ಥಿಂಗ್ಸ್ ಯು ನೀಡ್. ಅಂದ್ರೆ ನಿನಗೆ ಅವಶ್ಯಕತೆ ಇಲ್ಲದೆ ಇರೋದನ್ನ ಖರೀದಿಸುತ್ತಾ ಹೋದ್ರೆ ನಿನಗೆ ಅತ್ಯವಶ್ಯಕವಾದ ವಸ್ತುಗಳನ್ನ ಮಾರಾಟ ಮಾಡಬೇಕಾಗತ್ತೆ. ಎಚ್ಚರ ಅಂತ. ಇದು ವಾಸ್ತವಕ್ಕೆ ಹತ್ತಿರವಾದ ಮಾತು.
ಸ್ನೇಹಿತರೆ, ಪ್ರಪಂಚದಲ್ಲಿ ಧನವಂತರಾದ ಬಿಲ್ ಗೇಟ್ಸ್ ವಾರೆನ್ ಬಫೆಟ್ ಅವರನ್ನ ಭೇಟಿಯಾಗುವ ಸಂದರ್ಭ ಬಂದಾಗ ಬಫೆಟ್ ಎಲ್ಲರಂತೆ ಸಾಮಾನ್ಯನೆಂದು ತಿಳಿದು ಬಫೆಟ್ ಅವರನ್ನ ಕೇವಲ 30 ನಿಮಿಷಗಳ ಕಾಲ ಸಮಯ ನೀಡ್ತಾರೆ. ಆದರೆ ಬಫೆಟ್ ಅವರನ್ನ ಭೇಟಿಯಾದ ನಂತರ ಬಫೆಟ್ ಅವರ ಮಾತುಗಾರಿಕೆ, ಹಾಸ್ಯ ಪ್ರವೃತ್ತಿ, ಒಳ್ಳೆಯತನವನ್ನ ಗುರುತಿಸಿದ ಬಿಲ್ ಗೇಟ್ಸ್ ನಿರಂತರವಾಗಿ 10 ಗಂಟೆಗಳ ಕಾಲ ಸಮಯ ಕಳೀತಾರೆ. ಆ ಮೀಟಿಂಗ್ ನಂತರ ಬಿಲ್ ಗೇಟ್ಸ್ ವಾರೆನ್ ಬಫೆಟ್ ಅವರನ್ನ ಅಭಿಮಾನಿದ್ರು. ಈಗಲೂ ಇವರಿಬ್ಬರು ಒಳ್ಳೆಯ ಸ್ನೇಹಿತರು. ಅಷ್ಟೇ ಅಲ್ಲ, ಬಿಲ್ ಗೇಟ್ಸ್ ನಡೆಸುತ್ತಿರುವ ಬಿಲ್ ಅಂಡ್ ಮಲಿಂಡಾ ಗೇಟ್ಸ್ ಅನ್ನೋ ಫೌಂಡೇಶನ್ಗೆ ಬಫೆಟ್ ತನ್ನ ಆಸ್ತಿಯಲ್ಲಿ ಸುಮಾರು $44 ಬಿಲಿಯನ್ ಧಾರಾಳವಾಗಿ ದಾನ ಮಾಡಿದ್ರು. ಸ್ನೇಹಿತರೆ, $44 ಬಿಲಿಯನ್ ಅಂದ್ರೆ ಸುಮಾರು 3 ಲಕ್ಷ ಕೋಟಿ ರೂಪಾಯಿಗಳು. ಇದು ವಾರೆನ್ ಬಫೆಟ್ ಅವರ ಆದಾಯ ಯಾವ ವರ್ಷದಲ್ಲಿ ಎಷ್ಟಿತ್ತು ಅನ್ನೋ ಒಂದು ಚಾರ್ಟು. ಇದನ್ನ ನೀವು ಗಮನಿಸಿದ್ರೆ ಅವರಿಗೆ ಈಗಿರುವ ಆಸ್ತಿಲಿ 99% ಆಸ್ತಿ ಅವರಿಗೆ 50 ವರ್ಷ ವಯಸ್ಸಾದ ಮೇಲೇನೆ ಬಂದಿತ್ತು. ಮುಟ್ಟಿದ್ದೆಲ್ಲ ಬಂಗಾರವಾಗುವುದು ಅದೃಷ್ಟದ ಮೇಲೆ ಆಧಾರವಾಗಿರುತ್ತೆ. ಆದರೆ ಬಂಗಾರವನ್ನೇ ಮುಟ್ಟುವುದು ನೈಪುಣ್ಯ ಹಾಗೂ ಅನುಭವದ ಆಧಾರದ ಮೇಲೆ ನಿಂತಿರುತ್ತೆ. ವಾರೆನ್ ಬಫೆಟ್ ಅವರಿಗೆ ಆ ನೈಪುಣ್ಯ ಹಾಗೂ ಅನುಭವ ಬೇಕಾದಷ್ಟಿದೆ. ಈ ನೈಪುಣ್ಯ ಬರೋದಕ್ಕೆ ಕಾರಣ ಪುಸ್ತಕ. ಹೌದು, ಬಫೆಟ್ ತನ್ನ ದಿನದ 80% ಸಮಯ ಕೇವಲ ಪುಸ್ತಕವನ್ನು ಓದಲು ಮೀಸಲಿಡ್ತಾರೆ. 2017ರಲ್ಲಿ ವಾರೆನ್ ಬಫೆಟ್ ಪ್ರಪಂಚದ ಧನವಂತರ ಪಟ್ಟಿಯಲ್ಲಿ ದ್ವಿತೀಯ ಸ್ಥಾನದಲ್ಲಿದ್ದರು. ಆಗ ಅವರ ಆಸ್ತಿ 4,90,000 ಕೋಟಿ ರೂಪಾಯಿಗಳು ಆಗಿತ್ತು. ಇಷ್ಟು ಸಂಪಾದಿಸೋದು ಒಂದು ಭಾಗವಾದರೆ, ತಾನು ಮರಣ ಹೊಂದಿದ ನಂತರ ತನ್ನ ಆಸ್ತಿಯಲ್ಲಿ 99% ಭಾಗದಷ್ಟು ಆಸ್ತಿ ಸ್ವಚ್ಛಂದ ಸೇವಾ ಸಂಸ್ಥೆಗಳಿಗೆ ಸೇರುವ ಹಾಗೆ ಬರೆದಿಟ್ಟ ವಿಲ್ ನೋಡಿದಾಗ ವಾರೆನ್ ಬಫೆಟ್ ನಿಜಕ್ಕೂ ಅತ್ಯಂತ ಧಾರಾಳ ಮನಸ್ಸಿನ ಕುಬೇರ ಅಂತ ಗೊತ್ತಾಗತ್ತೆ. ಅತ್ಯಂತ ಸಾಮಾನ್ಯವಾಗಿದ್ದ ಬಫೆಟ್ 248 ಕೋಟಿಗೂ ಅಧಿಕ ಸಂಪಾದನೆ ಮಾಡಿದ್ರು. ತುಂಬಾ ಸರಳ ಸಜ್ಜನವಾಗಿ ಬಾಳುವ ಇವರ ಬದುಕು ನಮಗೆಲ್ಲರಿಗೂ ಸ್ಫೂರ್ತಿ, ಪ್ರೇರಣೆ, ಆದರ್ಶದಾಯಕ. ಸ್ನೇಹಿತರೆ, ಕೊನೆಗೆ ಒಂದು ಮಾತು. ನಿಮಗೆ ಸಾಧ್ಯವಾದರೆ ವಾರೆನ್ ಬಫೆಟ್ ಅವರ ಜೀವನವನ್ನು ಬದಲಿಸಿದ ದಿ ಇಂಟೆಲಿಜೆಂಟ್ ಇನ್ವೆಸ್ಟರ್ ಪುಸ್ತಕವನ್ನ ನೀವು ಕೂಡ ಓದಲು ಪ್ರಯತ್ನ ಮಾಡಿ ಅಂತ ಹೇಳ್ತಾ, ವಾರೆನ್ ಬಫೆಟ್ ಅವರ ಸಕ್ಸಸ್ ಜರ್ನಿ, ಅವರ ಸರಳವಾದ ಜೀವನ ಶೈಲಿ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೂ ಇದೇ ತರಹ ಇನ್ನಷ್ಟು ಸ್ಫೂರ್ತಿದಾಯಕ ವಿಡಿಯೋಗಳಿಗೆ ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.